ಓಕೆ ಫೈನ್, ನಾವು ಒಂದು ಟೈಮಲ್ಲಿ ಏನೂ ಇಲ್ಲ ಅಂತ ಒದ್ದಾಡ್ಕೊಂಡು 3 ಹೊತ್ತು ಊಟಕ್ಕೆ ಒದ್ದಾಡ್ಕೊಂಡು ಫೈಟ್ ಮಾಡ್ಕೊಂಬಂದವರು, ಒಂದು ಸಣ್ಣ ಸಣ್ಣ ಪಾತ್ರಕ್ಕೋಸ್ಕರ ಒದ್ದಾಡ್ದವರು, ಇವತ್ತು ಸಿನಿಮಾ ಇಷ್ಟೆಲ್ಲ ನಮಗೆ ಕೊಟ್ಟಿದೆಯಲ್ಲ, ನಾವು ಸುಮ್ಮನೆ ತಲೆ ತಗ್ಸ್ಕೊಂಡು ಜನರ ಮಧ್ಯೆ ಹೋದ್ರೆ ಸಾಕು, ನಮಗೆ ಇನ್ನೇನು ಬೇಕಾಗಿಲ್ಲ. ಅದು ನೇಚರ್ಗಿಂತ ನಾವ್ಯಾರು ದೊಡ್ಡವರಾಗಿ ಸಾಧ್ಯನಾ? ಈ ಭೂಮಿಗಿಂತ ನಾವ್ಯಾರು ದೊಡ್ಡವರಾಗಿ ಸಾಧ್ಯನಾ? ಭೂಮಿ ಮದ್ಗಡೆ ನಾವ್ಯಾರು? ಭೂಮಿನೇ ಇಡೀ ಯೂನಿವರ್ಸಲ್ಲಿ ತುಂಬಾ ಚಿಕ್ಕದಂತೆ ಭೂಮಿನೇ. ಹಾಗಾಗಿ ನಾವೆಲ್ಲರೂ ತುಂಬಾ ಸಣ್ಣವರಾಗಿ ಇದ್ಕೊಂಡು ದೊಡ್ಡ ಕೆಲಸಗಳನ್ನ ಮಾಡೋಣ. ಅಪ್ರಿಷಿಯೇಷನ್ ಜೋರಾಗಿರುತ್ತೆ, ಸೌಂಡು ಚಪ್ಪಾಳೆ ಶಿಳ್ಳೆ ಜೋರಾಗಿರ್ಲಿ, ನಮ್ಮ ಮಾತು ತೂಕವಾಗಿ ಸಣ್ಣದಾಗಿರ್ಲಿ ಸಾಕು. ನಾವಿರೋಣ, 100% ಗೆಲ್ತೀವಿ. ಆ ಸ್ಟ್ರಗಲ್ ಬೇಕು. ಒಂದು ಸಿನಿಮಾದಿಂದನೇ ಎಲ್ಲ ಆಗಲ್ಲ. ನಿಮ್ಗಾಗ್ಲಿ ಇವತ್ತು ನಮ್ಮ ನಿರ್ಮಾಪಕರು ಏನೋ ಅವ್ರ ಅಪ್ಪ ಅಮ್ಮ, ನಾನು ಫಸ್ಟ್ ಟೈಮ್ ವೃತ್ತ ತಗೊಂಬಂದಾಗ, ಟೀಸರ್ ತಗೊಂಬಂದಾಗ ಏನು ಬರ್ತಾ ಇರ್ತಾರೆ, ಸುಮ್ಮನೆ ಇದು ಮಾಡ್ಕೊಡಿ ಅಂತ. ಸರಿ ಆಯ್ತು ನೋಡ್ಬಿಡೋಣ, ಮಹೇಶ ಹೇಳ್ತಾವ್ರೆ, ಅದೇನು ನೋಡೋಣ, ಮಹೇಶ್ ಹೇಳಿದ್ಮೇಲೆ ಮಾಡದೇ ಇರೋಕ್ಕಾಗಲ್ಲ, ಸರಿ ಅಂತ ಅಂದ್ಬಿಟ್ಟು ಆಯ್ತು ತಗೊಂಬನ್ನಿ ಮಹೇಶ್ ಅಂತಂದೆ. ಬಂದ್ಮೇಲೆ ನೋಡಿದೆ ನಾನು ಸೀರಿಯಸ್ಲಿ. ನೋಡಿದ್ಮೇಲೆ ನನಗೆ ವೃತ್ತ ಅವ್ರ ಒಂದು ಏನೋ ಪೋಸ್ಟರ್ ಆಗ್ಬೋದು ನೋಡಿ, ಆ ಪೋಸ್ಟರ್ ಮೇಲೆ ಲೈಟಿಂಗ್ ಆಗಲಿ ಅಥವಾ ಅವ್ರ ಡಿಸೈನ್ ಆಗಲಿ, ಎಷ್ಟು ಏನೋ ಏಸ್ಥೆಟಿಕ್ ಸೆನ್ಸ್ ಇದೆ ಅವ್ರಿಗೆ, ಆ ಡಿಸೈನ್ ಬಗ್ಗೆ ಎಷ್ಟು ಒಂದು ಕ್ವಾಲಿಟಿ ಇದೆ ಇಡೀ ಸಿನಿಮಾದ ಬಗ್ಗೆ. ಅಂಡ್ ಒಂದು ಸಾಂಗಲ್ಲಿ ಆಗ್ಬೋದು, ಅವರಿಬ್ಬರು ಕೆಮಿಸ್ಟ್ರಿ ಆಗ್ಬೋದು, ಆಮೇಲೆ ಕ್ಯಾರೆಕ್ಟರೈಸೇಷನ್ ಆಗ್ಬೋದು, ಹಿಡಿದಿರೋ ರೀತಿ ಆಗ್ಬೋದು, ಡೈರೆಕ್ಟ್ರು ತುಂಬ ಚೆನ್ನಾಗಿ ಹಿಡಿದಿದ್ದಾರೆ. ಆ್ಯಂಡ್ ಅಲ್ಲಿ ಬಂದಿರುವಂಥ ಚೆನ್ನೈಯಿಂದ ಬಂದಿರೋವ್ರಿಗೆ ಇವರಾಗ್ಬೋದು, ಆಮೇಲೆ ಡೈಲಾಗ್ ರೈಟರ್ ಆಗ್ಬೋದು, ಎಲ್ಲರ ಕೆಲಸನೂ ಎಕ್ಸಲೆಂಟ್ ಆಗಿದೆ. ಆ್ಯಂಡ್ ನಾನು ಹೇಳಿದ ತಕ್ಷಣ ಈ ಸಿನಿಮಾ ಏನು ಸತೀಶ್ ಶ್ರೀನಿವಾಸಂ ಅವರು ಬಂದರು ಏನು ಇಟ್ಟು ಮಾಡ್ಬಿಡ್ತಾರೆ ಸಿನಿಮಾ ಅಲ್ಲ, ಒಳ್ಳೇದಕ್ಕೆ ನಾವು ಸಪೋರ್ಟಿಗೆ ನಿಲ್ಲಲೇಬೇಕು, ನಿಂತಿದ್ದೀವಿ ಅಷ್ಟೇ. ಅದ್ರ ಮೇಲ್ಗಡೆ ಜನ ಇದ್ದಾರೆ, ಎಲ್ಲ ಸಿನಿಮಾಗಳನ್ನೂ ತೀರ್ಮಾನ ಮಾಡೋ ಜನನೇ, ನಾವ್ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ. ಅಷ್ಟು ದೊಡ್ಡವರಾಗಿದೆ, ಯಾಕೆ ಕರೆದು ಎಲ್ಲರ ಸಿನಿಮಾನು ಇಟ್ಟು ಮಾಡಿ ಕಳಿಸ್ಬಿಡ್ಬೋದಾಯ್ತು, ಬನ್ನಿ ನಿಮ್ದೊಂದು ಸಿನಿಮಾ ಮಾಡ್ತೀವಿ ಅಂತಲ್ಲ. ಫಸ್ಟ್ ಟೈಮ್ ನಾನು ನನ್ನ ಬ್ಯಾನರ್ನ ಸತೀಶ್ ಪಿಕ್ಚರ್ ಹೌಸ್ನ ಯಾರಿಗೂ ಕೊಟ್ಟಿಲ್ಲ ಇದುವರೆಗೂ ಹೊರಗಡೆ. ಫಸ್ಟ್ ಟೈಮ್ ಒಂದು ಸಿನಿಮಾಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇರೋದು. ಆ್ಯಂಡ್ ನನಗೊಂದು ನಂಬಿಕೆ ಇದೆ, ನಿಮ್ಮೆಲ್ಲರ ಪ್ರೀತಿನ, ನಿಮ್ಮೆಲ್ಲರ ನಂಬಿಕೆನ ಇಡೀ ಟೀಮ್ ಗೆಲ್ಲುತ್ತೆ. ಆ್ಯಂಡ್ ನಾನು ಇವತ್ತು ಹೇಳ್ತಾ ಇದ್ದೀನಿ, ಲಿಖಿತ್ಗಾಗಲಿ ಅಥವಾ ಹೀರೋಗಾಗಲಿ, ಹೀರೋಯಿನ್ಗಾಗಲಿ, ಆ್ಯಂಡ್ ಇಡೀ ತಂಡಕ್ಕಾಗಲಿ, ಆ್ಯಂಡ್ ನಮ್ಮ ಡೈಲಾಗ್ ರೈಟರ್ಗಾಗಲಿ, ಎಲ್ರಿಗೂ ಹೇಳ್ತಾ ಇರೋದು, ಆ್ಯಂಡ್ ನಮ್ಮ ನಿರ್ಮಾಪಕರ ಜೊತೆಗೆ ಒಂದೇ ಸಿನಿಮಾಗೆ ಯಾವುದನ್ನು ನೀವು ನಿರ್ಧಾರ ಮಾಡೋಕ್ಕೆ ಹೋಗ್ಬಿಡಿ. ಇನ್ನು ತುಂಬ ಜರ್ನಿ ಇದೆ. ಪಟ್ಟು ಬಿಡ್ದಂಗೆ ಹಿಡ್ಕೊಂಡು ಹೋಗ್ತಾ ಇರಿ. ಒಂದಲ್ಲ ಒಂದು ದಿವಸ ನಮ್ಗೇನು ಸಿಗಬೇಕೋ, ನಮ್ಗೇನು ಗೌರವ ಸಿಗ್ಬೇಕು, ಅದು ಸಿಕ್ಕೇ ಸಿಗುತ್ತೆ. ಗೌರವನ ನಾವ್ಯಾರೋ ಕಿತ್ಕೊಂಡು ಕೇಳಿ ಎಳ್ಕೋಬೇಕಾಗಿಲ್ಲ, ಖಂಡಿತವಾಗ್ಲೂ ಬರುತ್ತೆ. ನಮ್ಮಷ್ಟಕ್ಕೆ ನಾವು ಕೂತಿರೋಣ. ಈಗ ನನಗೂ ಕೇಳ್ತೀರಿ, ಎಲ್ಲಿ ನಿಮ್ಮ ಸಿನಿಮಾನೇ ಬರ್ತಾ ಇಲ್ಲ, ನಿಂತೋಗ್ಬಿಡ್ತಾ, ಸತೀಶ್ ಶ್ರೀನಿವಾಸಂದು ಮುಗಿದೋಯ್ತಾ ಕೆರಿಯರು ಅನ್ನೋ ಥರ ಎಲ್ಲ ಮಾತಾಡ್ಕೋತಾರಂತೆ. ಇಟ್ಸ್ ಓಕೆ, ಯಾಕೆ ಉತ್ತರ ಕೊಡ್ಬೇಕು ಅದಕ್ಕೆ? ನಾನು ಸಿನಿಮಾ ಬರಬೇಕು, ನನ್ನ ಸಿನಿಮಾ ಮುಖಾಂತರ ಉತ್ತರ ಕೊಡಬೇಕು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ತಾಳ್ಮೆಯಿಂದನೇ ಬಂದವನು ಇಷ್ಟು ವರ್ಷ, ಆ ತಾಳ್ಮೆಯಿಂದನೇ ಇರೋದು ನಾನು. ಆ್ಯಂಡ್ ಅಫ್ಕೋರ್ಸ್ ಒಂದು ದೊಡ್ಡ ನ್ಯೂಸಿನ ಮುಖಾಂತರ ಒಂದು ದೊಡ್ಡ ಬ್ಯಾಂಗ್ ಮಾಡ್ತಾ ನನ್ನ ಸಿನಿಮಾ ಖಂಡಿತವಾಗ್ಲೂ ಬರುತ್ತೆ. 100% ಸತೀಶ್ ಶ್ರೀನಿವಾಸಂ ವಾಪಸ್ ಅದೇ ಸ್ಟೇಜಲ್ಲಿ. ಅವತ್ತು ಅಯೋಗ್ಯ ಸಿನಿಮಾ ಸಕ್ಸಸ್ ಆದಾಗ ಆ ಕ್ರೌಡ್ ಮಧ್ಯೆ ಕಾರ್ ಮೇಲೆ ಹತ್ತಿ ಡ್ಯಾನ್ಸ್ ಮಾಡೋದು ಸತೀಶ್ ಶ್ರೀನಿವಾಸಂ, ಅದೇ ಸತೀಶ್ ಶ್ರೀನಿವಾಸಂ ಆದಷ್ಟು ಬೇಗ ಬರ್ತಾನೆ, ಹಂಗೆ ಬರ್ತಾನೆ, ಅದಕ್ಕಿಂತ ಜೋರಾಗಿ ಬರ್ತಾನೆ. ಈ ಕಾನ್ಫಿಡೆನ್ಸ್ ಇಲ್ಲದೇ ಇಂಡಸ್ಟ್ರಿಲಿ ಯಾರು ಇರೋಕ್ಕಾಗಲ್ಲ. ಆದರೆ ಅಹಂಕಾರ ಬೇಕಾಗಿಲ್ಲ, ಈ ಕಾನ್ಫಿಡೆನ್ಸ್ ಎಲ್ರಿಗೂ ಬೇಕು. ಆ್ಯಂಡ್ ಮಹೇಶ್ ಆಗ್ಬೋದು, ಇವತ್ತೊಂದು ಹೊಸ ಟೀಮ್ನ ಕರ್ಕೊಂಬಂದು ಮುಂದೆ ನಿಂತ್ಕೊಂಡು, ಒಬ್ಬ ಡೈರೆಕ್ಟರ್ ಆಗಿದ್ರು, 1-2 ಸಿನಿಮಾ ಹಿಟ್ ಕೊಟ್ಟು, ಇಷ್ಟೆಲ್ಲ ಇದ್ರೂ ಕೂಡ ಎಲ್ಲರನ್ನೂ ಕರ್ಕೊಂಬಂದು ಹಂಬಲ್ಡ್ ಆಗಿ ಸೈಡಲ್ಲಿ ನಿಂತ್ಕೊಂಡು ಒಂದು ಸಿನಿಮಾಗೆ ಸಪೋರ್ಟ್ ಮಾಡೋದು ಯಾವ ಡೈರೆಕ್ಟ್ರು ಮಾಡಲ್ಲ, ಯಾವ ಡೈರೆಕ್ಟ್ರಿಗೂ ಬೇಕಾಗಿಲ್ಲ. ಓಕೆ, ಅವ್ರದ್ದೇನೋ ಇರ್ಬೋದು, ಒಂದು ಕಂಪ್ನಿ ಮಾಡ್ಕೊಂಡಿದ್ದಾರೆ. ಅವತ್ತು ಯಾರೋ ಕೇಳ್ತಾ ಇದ್ರು, ಮಹೇಶ್ಗೆ ಸುಮಾರಷ್ಟು ಆಫರ್ ಬಂದಿದೆ ನನ್ನ ಎದುರುಗಡೆನೆ, ಬೇರೆ ಬೇರೆ ಸಿನಿಮಾಗಳು. ಪಾಪ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ನಾನು ಮಾಡಿದ್ರೆ ಹಿಂಗೆ ಮಾಡೋದು, ನಾನು ಕಮರ್ಷಿಯಲಾಗೆ ಮಾಡೋದು, ನಾನು ದೊಡ್ಡದಾಗೆ ಮಾಡೋದು, ಆಸೆ ಇದೆ, ಏನು ತಪ್ಪೇನು? ಅಫ್ಕೋರ್ಸ್ ಮಹೇಶ್ದು ನಂದು ಮತ್ತೆ ಒಂದು ಸಿನಿಮಾ ಬರ್ತಾ ಇದೆ, ಬರುತ್ತೆ ಆದಷ್ಟು ಬೇಗ, ಅದು ಆಗುತ್ತೆ. ಆ್ಯಂಡ್ ಈ ಸಂದರ್ಭದಲ್ಲಿ ತುಂಬ ಪಾಸಿಟಿವ್ ಆಗಿರೋಣ. ಆ್ಯಂಡ್ ಇಂಡಸ್ಟ್ರಿ ಬಗ್ಗೆ ಎಲ್ಲ ಕಡೆ ಬರೀ ನೆಗೆಟಿವ್ ಬೇಡ. ಎಲ್ಲ ಕಡೆ ಕೆಟ್ಟವರು ಇದ್ದಾರೆ, ಎಲ್ಲ ಕಡೆ ತಪ್ಪುಗಳು ನಡೀತಿದೆ, ಎಲ್ಲ ಕಡೆ ಸಮಾಜದಲ್ಲಿ ಎಲ್ಲರೂ ಎಲ್ಲ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲ ಕಡೆನೂ ಇದ್ದಾರೆ. ಹಂಗಂತ ಸಿನಿಮಾ ಇಂಡಸ್ಟ್ರಿನೇ ಒಂಥರ ಕೆಟ್ಟದ್ದು, ಒಂಥರ ಏನೋ ಸಿನಿಮಾಗೆ ಬರಲೇಬಾರ್ದು ಅನ್ನೋ ಥರ ಮಾಡಿಬಿಡಿ ದಯವಿಟ್ಟು. ಯಾಕಂದ್ರೆ ನಾವು, ನೀವು, ಅವರು, ಇವರು ಎಲ್ಲರೂ ಅನ್ನ ತಿಂದಿದ್ದೀವಿ ಇಂಡಸ್ಟ್ರಿಯಿಂದ, ಈ ಸಿನಿಮಾದಿಂದ. ನಮ್ಗೆ ಯಾವುದೋ ವೀಡಿಯೋಗಳು ನೋಡ್ತಾ ಇರ್ಬೇಕಾದ್ರೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ನಾಳೆ ಬೇರೆ ಹೆಣ್ಮಕ್ಳು ಬರ್ತಾರೆ ಇಂಡಸ್ಟ್ರಿಗೆ, ನಿಮ್ಮನೆ ಹೆಣ್ಮಕ್ಳು ಬರ್ತಾರೆ, ಎಲ್ಲರ ಮನೆ ಹೆಣ್ಮಕ್ಳು ಬರ್ತಾರೆ. ಅವ್ರು ಯಾರು ಬರಬಾರ್ದ ಇಂಡಸ್ಟ್ರಿಗೇನೆ? ಎಲ್ಲಿ ಪ್ರಾಬ್ಲಮ್ಗಳಿಲ್ಲ, ನಿಮ್ಗೆ ಯಾರಿಗಾರ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಅಂತ ಸ್ಟೇಷನ್ ಇದೆ, ಅದಕ್ಕೆ ಅಂತ ಪೊಲೀಸ್ ಸ್ಟೇಷನ್ ಇದೆ. ಅಫ್ಕೋರ್ಸ್ ನಾನು ಯಾರಿಗೂ ಟಾಂಟ್ ಕೊಡ್ತಾ ಇಲ್ಲ, ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ, ಹಂಗೆ ಅನ್ಕೋಬೇಡಿ. ಯಾಕೆಂದರೆ ನಮಗೆ 1-2 ವರ್ಷದಿಂದ ಶುರುವಾಗಿದ್ದು ನೆಗೆಟಿವ್ ಇಂಡಸ್ಟ್ರಿ ಬಗ್ಗೆ ಒಂಥರ
ಯಾಕೆ ಅಷ್ಟೊಂದು ಇಂಡಸ್ಟ್ರಿ ಬಗ್ಗೆ ಸಿನಿಮಾ ಇಂಡಸ್ಟ್ರಿ ಯಾಕೆ ಎಲ್ಲರೂ ಕೂತ್ಕೊಂಡು ವರ್ಷಾನುಗಟ್ಲೆ ತಿಂಗಳಾನುಗಟ್ಲೆ ನೂರಾರು ಸಿನಿಮಾಗಳನ್ನ ನೋಡಿದ್ದೀವಿ. ಮತ್ತೆ ನಾವೆಲ್ಲರೂ ಸಿನಿಮಾ ಆ್ಯಕ್ಟರ್ಗಳ ಜೊತೆಗೆ, ಸಿನಿಮಾ ಡೈರೆಕ್ಟರ್ಗಳ ಜೊತೆಗೆ, ಸಿನಿಮಾದವ್ರ ಜೊತೆಗೆ ತುಂಬ ಪ್ರೀತಿ ಮತ್ತೆ ತುಂಬ ಚೆನ್ನಾಗಿ ಬದುಕಿದ್ದೀವಿ ಎಲ್ಲರೂ ಒಟ್ಟಿಗೆ ನಾವು ಥಿಯೇಟ್ರಲ್ಲಿ. ಆ್ಯಂಡ್ ತುಂಬ ಮಕ್ಕಳು ಕಲ್ತಿದ್ದಾವೆ ಕನ್ನಡನ, ತುಂಬ ಮಕ್ಕಳು ಕಲ್ಚರ್ ಕಲ್ತಿದ್ದಾವೆ. ಸಿನಿಮಾ ಇಲ್ಲದೆ ಇವತ್ತು ಯಾರ ಮನೆಯಲ್ಲೂ ಸಿನಿಮಾ ಇಲ್ಲದೇ ಒಂದೇ ಒಂದು ಮನೆಯೂ ಇಲ್ಲ. ಎಲ್ಲರ ಮನೇಲೂ ಸಿನಿಮಾ ಇದೆ ಇವತ್ತು. ಎಲ್ಲರ ಮನೇಲೂ ಎಲ್ಲ ಆ್ಯಕ್ಟರ್ಗಳು ಬೇಕೇ ಬೇಕು, ಎಲ್ಲ ಡೈರೆಕ್ಟರ್ಗಳು ಬೇಕು. ಇವತ್ತು ನಾವು ನೀವು ಮಾಧ್ಯಮ ಕೊಂಡಿಯಾಗಿ ವರ್ಕ್ ಮಾಡ್ತಾ ಇದ್ದೀವಿ ಈ ಸಿನಿಮಾಗೋಸ್ಕರ. ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ ಇದು. ನಾವೆಲ್ಲರೂ ಜವಾಬ್ದಾರಿಯಿಂದ ಸಿನಿಮಾನ ಬೆಳೆಸೋಣ, ಸಿನಿಮಾನ ಗೆಲ್ಸೋಣ. ನೀವೆಲ್ಲರೂ ಜೊತೆ ನಿಂತ್ಕೊಂಡ್ರೆ ನಾನು ಅಂದ್ರೆ ಯಾರು? ನಾನ್ಯಾರು? ನಿಮ್ಮವನೇ. ನಾನೆಲ್ಲಿಂದ ಬಂದಿದ್ದೀನಿ? ನಾವು ಅಂದ್ರೆ ಯಾರು? ಇಂಡಸ್ಟ್ರಿಯವರು ಅಂದರೆ ಯಾರು ಸಪ್ರೇಟ್ ಆದು? ನಾವೆಲ್ಲ ಒಂದೇ. ಮೀಡಿಯಾದವರು ಅಂದರೆ ಯಾರು ಸಪ್ರೇಟ್ ಆದು? ಇಲ್ಲ, ನಾವೆಲ್ಲ ಒಂದೇ. ನಾವ್ಯಾರು ಬೇರೆ ಬೇರೆ ಅಲ್ಲ. ನಾವೆಲ್ಲ ಕನ್ನಡಿಗರೇ, ನಾವೆಲ್ಲ ಭಾರತೀಯರೇ, ನಾವೆಲ್ಲ ಈ ಭೂಮಿ ಮೇಲಿರುವಂಥ ಮನುಷ್ಯರೇ. ನಾವೆಲ್ಲ ಒಗ್ಗಟ್ಟಾಗಲಿಲ್ಲ ಅಂತಂದರೆ ಸರಿ, ಯಾವ ಪ್ರೊಫೆಷನ್ ಚೆನ್ನಾಗಿದೆ ಕರೆಕ್ಟಾಗಿ ಹೇಳ್ಬಿಡಿ ಒಂದ್ಸಲ ನೋಡೋಣ. ಎಲ್ಲಿ ಪ್ರಾಬ್ಲಮ್ ಇಲ್ಲ? ಒಂದೇ ಒಂದು ಪ್ರೊಫೆಷನ್ ತುಂಬ ಕ್ಲಿಯರ್ ಆಗಿದೆ ಅನ್ನೋದು ಯಾವುದೂ ಇಲ್ಲ ಜಗತ್ತಲ್ಲಿ. ಎಲ್ಲ ಕಡೆನೂ ಸಮಸ್ಯೆಗಳಿದೆ, ಎಲ್ಲ ಕಡೆನೂ ಚೆನ್ನಾಗಿದೆ, ಎರಡೂ ಇದೆ. ಕುವೆಂಪು ಒಂದು ಮಾತು ಹೇಳ್ತಾರೆ, ಇಲ್ಲಿ ಯಾರು ಮುಖ್ಯರಲ್ಲ, ಇಲ್ಲಿ ಯಾರೂ ಅಮುಖ್ಯರಲ್ಲ. ಈ ನೇಚರ್ಗೆ ನಾವು ಯಾರು ಮುಖ್ಯರಲ್ಲ. ಇನ್ನು 50 ವರ್ಷ ಆದ್ಮೇಲೆ ನನ್ನ ಹೆಸರೇ ಇರಲ್ಲ, ನಮ್ದು ಯಾರ್ದು ಇರಲ್ಲ, ನಾವು ಯಾರೂ ಇರಲ್ಲ. ಇರೋ ತನಕ ಚೆನ್ನಾಗಿ ಬದುಕಿ ಖುಷಿಯಾಗಿದ್ದು ಪಾಸಿಟಿವ್ ಆಗಿ ಹೋಗೋಣ. ಅಫ್ಕೋರ್ಸ್ ವೃತ್ತ ನಿಮ್ಮೆಲ್ಲರೂ ಇಂಪ್ರೆಸ್ ಮಾಡುತ್ತೆ. ಆ್ಯಂಡ್ ವೃತ್ತ ಟೀಮ್ ಒಳ್ಳೇದಾಗುತ್ತೆ. ಒಳ್ಳೇದಾಗಲಿ ಸರ್. ನಿಮಗೆ ಇಬ್ಬರಿಗೂ ಭಾಳ ಖುಷಿಯಿಂದ ಸಿನಿಮಾ ಮಾಡಿದ್ದೀರಾ. ಇಷ್ಟು ಜನರಿಗೆಲ್ರಿಗೂ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಅನ್ನ ಹಾಕಿದ್ದೀರಾ ಜೊತೆ ನಿಂತ್ಕೊಂಡು. ನಿಮ್ಮ ಸಿನಿಮಾ ಗೆಲ್ಲಿ ಅಂತ ನಾನು ಹಾರೈಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.